ದಿನ ನಮಗೆಲ್ಲ ಚೈತನ್ಯವನ್ನು ಕೊಡುವಂತಹ, ನಮಗೆ ಆರೋಗ್ಯವನ್ನು ಕೊಡ್ತಾ ಇರುವಂತಹ, ನಮ್ಮನ್ನ ಏನು ಆಕ್ಟಿವ್ ಆಗಿ ಇಟ್ಟಿರುವಂತಹ ದೇವರ ಹಬ್ಬ ಇವತ್ತು. ದೇವರು ಹುಟ್ಟಿದ ದಿನ. ಯಾರು ಆ ದೇವರು? ಗೆಸ್ ಮಾಡ್ತೀರಾ? ಅವನು ನಿಮ್ಗೆ ಎಲ್ಲರಿಗೂ ಕಣ್ಣೊಡಿತಾ ಇದ್ದಾನೆ ಈಗ. ಯಾರು? ಅಲ್ವಾ? ಸೂರ್ಯನ ಬೆಳಕಲ್ಲಿ ನಡೆಸ್ತಾ ಇದ್ದೀರಾ ನೀವೆಲ್ಲರೂ ಅಲ್ವಾ? ಸೊ ಆ ಸೂರ್ಯ ದೇವ ಹುಟ್ಟಿದ ದಿನ ಇವತ್ತು ರಥಸಪ್ತಮಿ ಅಂತ ಕರಿತೀವಿ. ಅರ್ಥ ಆಯ್ತಾ? ನಮ್ಮ ಪುರಾಣ ಮತ್ತೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಇದು ಬಹಳ ಮುಖ್ಯವಾದಂತಹ ದಿನ. ಇದನ್ನೆಲ್ಲ ನೀವು ತಿಳ್ಕೋಬೇಕು. ಅರ್ಥ ಆಯ್ತಾ? ಇವತ್ತು ಸೂರ್ಯ ದೇವ ಹುಟ್ಟಿದ ದಿನ, ಸೂರ್ಯನ ಜಯಂತಿ. ಸೂರ್ಯ ದೇವ ಕಶ್ಯಪ ಮತ್ತು ಅದಿತಿ ದಂಪತಿಗಳಿಗೆ ಇವತ್ತಿನ ದಿನ ಹುಟ್ಟಿದ್ದು. ಇದು ಮಾಘ ಮಾಸದ ಶುಕ್ಲ ಪಕ್ಷದ 7ನೇ ದಿನ. ಸಪ್ತಮಿ ಅಂದ್ರೇನು? 7 ಅಂತ ಅರ್ಥ. ಅರ್ಥ ಆಯ್ತಾ? ಸೂರ್ಯದೇವ ತನ್ನ ರಥವನ್ನ ಉತ್ತರ ದಿಕ್ಕಿಗೆ ತಿರುಗಿಸ್ಕೊಂಡು ಹೋಗ್ತಾನೆ ಇವತ್ತಿನ ದಿನ ಅನ್ನೋ ಒಂದು ಪ್ರತೀತಿ ಇದೆ. ರಥವನ್ನ ಬದಲಾಯಿಸುವಂತ ದಿನ, ಅದಕ್ಕೆ ರಥ ಸಪ್ತಮಿ. 7ನೇ ದಿನ ರಥವನ್ನ ಬದಲಾಯಿಸ್ತಾನೆ ಸೂರ್ಯ ಅನ್ನೋ ಒಂದು ಪ್ರತೀತಿ. ಈ ದಿನವನ್ನ ರಥ ಸಪ್ತಮಿ, ಆರೋಗ್ಯ ಸಪ್ತಮಿ ಅಂತೆಲ್ಲ ಕರಿತೀವಿ. ಯಾಕೆ ಅಂತಂದ್ರೆ ಸೂರ್ಯ ದೇವನೇ ನಮಗೆ ಆರೋಗ್ಯವನ್ನ ಕಲಿಸ್ತಾ ಇರೋದು. ಸೂರ್ಯನ ಬೆಳಕಿನಿಂದಲೇ ತಾನೇ ನಾವೆಲ್ಲವನ್ನು ಮಾಡೋದು, ಹೌದಾ ಅಲ್ವಾ? ಸೂರ್ಯ ಇಲ್ಲ ಅಂತಂದ್ರೆ ಏನೂ ಇಲ್ಲ, ನಾವು ಎದ್ದೇಳೋದೇ ಇಲ್ಲ, ಕೆಲಸನೇ ಮಾಡಲ್ಲ, ಹೌದಲ್ಲ? ಸೂರ್ಯನೇ ನಮಗೆ ಎಲ್ಲವನ್ನ ಕೊಡ್ತಾ ಇರೋದು, ಶಕ್ತಿನ ಚೈತನ್ಯವನ್ನ ಕೊಡ್ತಾ ಇರುವಂತದ್ದು. ಸೊ ಇದನ್ನೆಲ್ಲ ನೀವು ತಿಳ್ಕೋಬೇಕು. ಅರ್ಥ ಆಯ್ತಾ? ಸೊ ಇದ್ರ ಬಗ್ಗೆ ಒಂದು ಪುರಾಣ ಕಥೆನ ಹೇಳೋದಾದ್ರೆ ಎಷ್ಟು ಮಹತ್ವ ಇದೆ ಅಂದ್ರೆ, ದ್ವಾಪರ ಯುಗದಲ್ಲಿ ಪಾಂಡವರು ದ್ರೌಪದಿಯ ಜೊತೆ ಕಾಡಿಗೆ ಹೋಗ್ತಾರೆ ಅಲ್ವಾ? ಸೊ ಕಾಡಿಗೆ ಹೋದಾಗ ಅಲ್ಲಿ ಕಷ್ಟದಲ್ಲಿ ಇರ್ತಾರೆ ಅವರು. ಕಾಡಲ್ಲಿ ಅಂತಂದಾಗ ಮಹಾರಾಜರವರು ಅಲ್ಲಿ ಏನು ಸೌಕರ್ಯಗಳಿರಲ್ಲ ಅಲ್ವಾ? ಆ ಟೈಮಲ್ಲಿ ಕೃಷ್ಣದೇವನನ್ನ ಬೇಡಿದಾಗ ಅವರು ಸಲಹೆಯನ್ನ ಕೊಡ್ತಾರೆ. ಕೃಷ್ಣದೇವರು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮ ಸಲಹೆಯನ್ನ ಕೊಡ್ತಾರೆ, ನೀವು ಸೂರ್ಯ ದೇವನನ್ನ ಪ್ರಾರ್ಥಿಸಿ ಅಂತ. ಸೂರ್ಯ ದೇವನನ್ನ ಇವರು ಪ್ರಾರ್ಥಿಸ್ತಾರೆ, ಅಕ್ಷಯ ಪಾತ್ರೆಯನ್ನ ಪಡ್ಕೋತಾರೆ. ಸೂರ್ಯ ದೇವನಿಂದ ಯಾವ್ದು ಪಡ್ಕೋತಾರೆ? ಇಲ್ಲಿ ಇಂಗ್ಲಿಷ್ ಪಾಠ ಇದೆ, ಯಾವ್ದೋ ತರಗತಿಗಿದು? ಯಾವ್ದದು ನೇಮ್ ಏನು? ಎಸ್, ವಂಡರ್ ಬೌಲ್ ಅಲ್ವಾ? ಎಸ್, ಆ ರೀತಿ ಅಕ್ಷಯ ಪಾತ್ರೆಯನ್ನ ಸೂರ್ಯ ದೇವನಿಂದ ದ್ರೌಪದಿ ಪಡ್ಕೊಂಡು ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಾರೆ. ಓಕೆನಾ? ಇದು ಒಂದು ಸೂರ್ಯ ದೇವನ ಮಹತ್ವ. ಇನ್ನೂ ಒಂದು ಪುರಾಣ ಪುಟ್ಟಾಣಿ ಕಥೆಯನ್ನ ಹೇಳೋದಾದ್ರೆ, ಕೃಷ್ಣ ಪರಮಾತ್ಮನ ಮಗ ಸಾಂಬ ಆಯ್ತಾ? ಆ ಸಾಂಬನಿಗೆ ಒಂದ್ಸಲಿ ಕುಷ್ಠರೋಗ ಬಂದ್ಬಿಟ್ಟಿರುತ್ತೆ. ಆ ಕುಷ್ಠರೋಗ ಬಂದಾಗ ಏನ್ ಮಾಡೋದು, ಹೇಗೆ ಇದನ್ನ ಮಾಡೋದು ಅಂದಾಗ ಸೂರ್ಯ ದೇವನನ್ನ ಪ್ರಾರ್ಥಿಸು ಅಂತ ಹೇಳಿ ಕೃಷ್ಣ ಪರಮಾತ್ಮ ಮಗನಿಗೆ ಸಾಂಬನಿಗೆ ಹೇಳ್ತಾನೆ. ಸೂರ್ಯ ದೇವನನ್ನ ಪ್ರಾರ್ಥಿಸಿ ಸೂರ್ಯನಿಂದ ಅವನೇನ್ ಮಾಡ್ತಾನೆ, ತನ್ನ ರೋಗವನ್ನ ವಾಸಿ ಮಾಡ್ಕೊತಾನೆ. ಅದಕ್ಕೆ ಸೂರ್ಯ ದೇವನನ್ನ ಆರೋಗ್ಯದ ದೇವ ಅಂತ ಕರೆಯೋದು. ಅರ್ಥ ಆಯ್ತಾ? ಸೂರ್ಯನನ್ನ ನಾವು ಪ್ರತಿದಿನ ಎದ್ದು ಸೂರ್ಯನನ್ನ ನೆನೆಸ್ಬೇಕು, ಸೂರ್ಯ ನಮಸ್ಕಾರವನ್ನ ಮಾಡಬೇಕು. ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರಿ ಅಲ್ವಾ ನೀವು? ಪ್ರತಿದಿನ ಮಾಡಬೇಕು. ಪ್ರತಿದಿನ ಮಾಡಿದ್ರೆ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಆಯ್ತಾ? ಎಲ್ಲ ರೀತಿನೂ ಒಳ್ಳೇದು. ಅರ್ಥ ಆಗ್ತಾ ಇದೆಯಾ? ಆದಿತ್ಯ ಹೃದಯಂ ಪುಣ್ಯಂ ಸರ್ವಶತ್ರು ವಿನಾಶಾನಂ ಜಯಾವಹಂ ಜಪೇ ನಿತ್ಯಂ ಅಕ್ಷಯಂ